ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ರಾಹುಲ್ ಗಾಂಧಿ ಒಂದು ಹೇಳಿಕೆ ಕೊಡ್ತಾರೆ, ಅದನ್ನು ಕೇಳಿದರೆ ಮೈಯೆಲ್ಲ ಉರಿಯುತ್ತೆ, ರಕ್ತ ಕುದಿಯುತ್ತೆ. ಭಾರತೀಯ ಸೇನೆಯಲ್ಲಿರುವಂತಹ 10% ಮೇಲ್ಜಾತಿಯವರಿಂದ ಸೇನೆ ಕಂಟ್ರೋಲ್ ಮಾಡಲಾಗುತ್ತಂತೆ. ಫೈನಲಿ ಇವರ ಹಾಳಾದ ಜಾತಿ ರಾಜಕಾರಣ ಸೇನೆವರೆಗೂ ಬಂದು ನಿಂತಿದೆ. ಸೀರಿಯಸ್ಲಿ ರಾಹುಲ್ ದೇಶವನ್ನು ಏನು ಮಾಡೋಕೆ ಹೊರಟಿದ್ದಾರೆ? ಈ ದೇಶದ ಜನರಿಗೆ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ? ಜಾತಿ ಗಣತಿ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಕರ್ನಾಟಕದಲ್ಲಿ ಏನೇನೋ ಆಟಗಳನ್ನು ಆಡಿದ್ರು. ಇವತ್ತು ಜೀವದ ಹಂಗು ಬಿಟ್ಟು ಗಡಿಯಲ್ಲಿ ದೇಶ ಕಾಯೋ ಸೈನಿಕರ ನಡುವೆ ಕೂಡ ಜಾತಿ ಅನ್ನೋ ವಿಷ ಬೀಜವನ್ನ ಬಿತ್ತೋಕೆ ಹೊರಟಿರೋ ಈ ಮನುಷ್ಯ ಖಂಡಿತ ದೇಶಕ್ಕೆ ಒಳ್ಳೆಯದನ್ನಂತೂ ಬಯಸ್ತಾನೇ ಇಲ್ಲ. ಭಾರತವನ್ನ ಎಕ್ಸ್ಪೆಷಲಿ ಹಿಂದೂಗಳನ್ನ ಜಾತಿ ಆಧಾರದಲ್ಲಿ ಒಡೆಯೋಕೆ, ಸೇನೆಯನ್ನ ಕೂಡ ಜಾತಿ ಆಧಾರದಲ್ಲಿ ವಿಭಜಿಸೋದಕ್ಕೆ ಹೊರಟಿದ್ದಾರೆ ಈ ದೇಶದ್ರೋಹಿ ರಾಹುಲ್ ಗಾಂಧಿ ಅವರೇ. ಏನ್ರಿ ಗೊತ್ತು ನಿಮಗೆ ಭಾರತೀಯ ಸೇನೆಯ ಶೌರ್ಯ ಪರಾಕ್ರಮದ ಬಗ್ಗೆ? ಏನ್ರಿ ಗೊತ್ತು ನಿಮಗೆ ಸೇನೆಯಲ್ಲಿರುವಂಥ ಏಕತೆ ಮತ್ತು ಅಖಂಡತೆಯ ಬಗ್ಗೆ? ಕೆಲ ಮನುಷ್ಯನಿಗೆ 60 ವರ್ಷಕ್ಕೆ ಅರುಳು ಮರುಳು ಕೇಳಿದ್ವಿ, ಕೆಲವರಿಗೆ ವಯಸ್ಸಾದ ಕಾಲದಲ್ಲಿ ಬುದ್ಧಿ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ದೇಶದ್ರೋಹಿ ಆಗ್ತಾನೆ ಅಂತ ಗೊತ್ತೇ ಇರಲಿಲ್ಲ. ವೀಕ್ಷಕರೇ, ಇದು ತುಂಬಾನೇ ಡೇಂಜರಸ್ ಥಾಟ್. ಇಂಡಿಯನ್ ಆರ್ಮಿ ದೇಶದ ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಂದು, ಭೇದ ಭಾವಗಳಿಲ್ಲದ ಸಂಸ್ಥೆ ಇದು. 133 ಕೋಟಿ ಭಾರತೀಯರ ಹೆಮ್ಮೆ ಈ ನಮ್ಮ ಭಾರತದ ಸೇನೆ. ಈಗ ಭಾರತದ ಸೇನೆಯೊಳಗೆ ವಿಭಜನೆ ಉಂಟು ಮಾಡೋದು, ಒಂದು ರೀತಿಯ ಗೊಂದಲವನ್ನ ಸೃಷ್ಟಿಸೋದು ದೇಶದ್ರೋಹದ ಲಿಸ್ಟ್ನಲ್ಲಿ ಬರಲೇಬೇಕು. ರಾಹುಲ್ ಹೇಳ್ತಾರೆ, ಭಾರತದ ಸೇನೆಯಲ್ಲಿ 10% ಅಪ್ಪರ್ ಕಾಸ್ಟ್ ಜನರಿದ್ದಾರೆ, ಅವರ ನಿಯಂತ್ರಣ ಇದೆ ಅಂತ, ಅವರ ವಶದಲ್ಲಿದೆ ಅಂತ ಹೇಳ್ತಾರೆ. ಮುಂದೊಂದು ದಿನ ಇದೇ ಮನುಷ್ಯ ಪರಮವೀರ್ ಚಕ್ರದಲ್ಲಿ ರಿಸರ್ವೇಶನ್ ಕೊಡಿ ಅಂತಲೂ ಕೇಳಬಹುದು. ನಿಮ್ದು ಒಂದು ಜನ್ಮನೇನ್ರಿ? ಅನ್ನ ತಿಂದಿರೋ ಮಣ್ಣಿನ ಮೇಲೆ ಚೂರಾದು ಗೌರವ ಬೇಡವಾ? ಸೇನೆಯಲ್ಲಿ ಜಾತಿ ಇದೆ ಅಂದ್ರಲ್ವಾ? ಯಾವುದಾದ್ರೂ ಸೈನಿಕ ಗಡಿಯಲ್ಲಿ ನಿಂತು ಯುದ್ಧ ಮಾಡುವಾಗ ನಾನು ನನ್ನ ಜಾತಿಯವರಿಗಾಗಿ ಹೋರಾಡ್ತೀನಿ ಅಂತ ಒಂದು ಕ್ಷಣವಾದ್ರೂ ಅನ್ಕೊಳ್ತಾನ? ಜಾತಿ ನಿಮ್ಮಲ್ಲಿರೋದು ರಾಹುಲ್ ಗಾಂಧಿ ಅವರೇ, ಅವರಲ್ಲಿ ಅಲ್ಲ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅವರು ನಾವೆಲ್ಲ ಭಾರತೀಯರು ಅಂತಾನೆ ಒಗ್ಗಟ್ಟಾಗಿದ್ದಾರೆ. ಗಡಿಯಲ್ಲಿ ಒಬ್ಬ ಹುತಾತ್ಮನಾದ್ರೆ ಅವ ಯಾವ ಜಾತಿಯವ, ಅವನ ಹೆಣ ನಾನು ಹೊರಬಹುದಾ ಅಂತ ನೋಡೋದಿಲ್ಲ. ಅವನು ನಮ್ಮವನು ಅಂತ ಹೆಗಲು ಕೊಡ್ತಾರೆ. ಶತ್ರುಗಳ ಗುಂಡಿಗೆ ಬಲಿಯಾದಾಗ ಭಾರತದ ತ್ರಿವರ್ಣ ಧ್ವಜ ಮೇಲ್ಜಾತಿಯವನ ಕೆಳಜಾತಿಯವನ ಅಂತ ನೋಡೋದಿಲ್ಲ. ಅಂಥವರಲ್ಲಿ ಹೋಗಿ ಜಾತಿ ಹುಡುಕ್ತೀರಲ್ವಾ? ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರೇ, ನಿಮ್ಮ ಕುಟುಂಬವೇ ಈ ದೇಶದಲ್ಲಿ 70 ವರ್ಷಗಳವರೆಗೆ ಆಡಳಿತ ಮಾಡಿದೆಯಲ್ವಾ? ಆಗ ಯಾಕೆ ನಿಮ್ಮ ಅಪ್ಪ, ನಿಮ್ಮ ಮುತ್ತಜ್ಜ, ಅಜ್ಜೇ ಪ್ರಧಾನಿ ಆಗಬೇಕಾಗಿತ್ತು? ಅವರೇ ಯಾಕೆ ಪಕ್ಷವನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು? ಹಿಂದುಳಿದ ಸಮುದಾಯದ ನಾಯಕರು ಯಾರು ಪ್ರಧಾನಿ ಆಗೋದಕ್ಕೆ ಯೋಗ್ಯರಿರ್ಲಿಲ್ವಾ? ರೀ ಮಿಸ್ಟರ್ ರಾಹುಲ್ ಗಾಂಧಿ, ಈ ದೇಶದಲ್ಲಿ ಮೊದಲ ಬಾರಿಗೆ 3 ಸೇನೆಗಳ ಕಮಾಂಡರ್ಸ್, ಮಾನ್ಯ ರಾಷ್ಟ್ರಪತಿಗಳು, ST ಸಮುದಾಯದ ವಿದ್ಯಾವಂತ ಮಹಿಳೆ ಅದಾದ್ರೂ ಗೊತ್ತಾ ಇದೆಯಾ? ಆದರೆ ಆ ST ಸಮುದಾಯದ ರಾಷ್ಟ್ರಪತಿಗಳಿಗೆ ನಿಮ್ಮ ತಾಯಿ ಹಾಗೂ ಸಹೋದರಿ ಏನಂದ್ರು? ಪೂರ್ ಲೇಡಿ. ಅಲ್ಲದೆ ಈ ದೇಶದಲ್ಲಿ ಮೊದಲ ಬಾರಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದಲಿತರಾಗಿದ್ದಾರೆ. ಆದರೆ ನೀವು ನ್ಯಾಯಾಲಯಕ್ಕೆ ಕೊಡೋ ಮರ್ಯಾದೆ, ಗೌರವ ಎಷ್ಟು? ಇಷ್ಟು ದಿನ ಏನೋ ಹೊಟ್ಟೆಪಾಡಿಗಾಗಿ ಹಿಂದೂಗಳನ್ನು ಒಡಿತಿದ್ದಾರೆ ಅಂದ್ಕೊಂಡಿದ್ದಾರೆ. ಆದರೆ ಈ ಮನುಷ್ಯನಿಗೆ ಮೈ ತುಂಬ ನಂಜು. ಇವರ ಉದ್ದೇಶ ಬರೀ ಆಡಳಿತಕ್ಕೆ ಬರೋದಷ್ಟೇ ಅಲ್ಲ, ಈ ದೇಶವನ್ನು ಒಡೆಯೋದು, ಸೇನೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದು ಅಂತ ಖಾತ್ರಿ ಆಯಿತು. ಅಂತೂ ಇವತ್ತು ಭಾರತದ ಸೇನೆಯವರೆಗೂ ತಲುಪಿದ್ರಿ ನೀವು. ಇದೇನು ಮೊದಲಲ್ಲ ಬಿಡಿ. ಸೇನೆಯನ್ನ ಟಾರ್ಗೆಟ್ ಮಾಡೋದು, ಅಪಮಾನ ಮಾಡ್ತಿರೋದು, ಹಾಗೆ
ಸೇನೆಯನ್ನು ಇಟ್ಕೊಂಡು ಅದರ ಮೇಲೂ ರಾಜಕೀಯ ಮಾಡೋದು ಮೊದಲಲ್ಲ, ಮಾಡ್ತಾನೇ ಬಂದಿದ್ದಾರೆ. ಒಂತರಹ ಪಾಕಿಸ್ತಾನಿ ಪ್ರೊಪಗಾಂಡವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಮೀಡಿಯಾಗಳು ಮುಂದುವರಿಸ್ತಾ ಇದ್ದಾವೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ನಿಂದನೆ ವಾರ್ನಿಂಗ್ ಬಂದಿದ್ರು ಕೂಡ ಹಳೇ ಚಾಳಿ ಬಿಡಲಿಲ್ಲ ನೋಡಿ ರಾಹುಲ್ ಗಾಂಧಿ ಹೇಳ್ತಾರೆ ಅನ್ನೋದನ್ನು ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. 90% ಜನರು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳಿದ್ದಾರೆ. ಆದರೆ ನೀವು ದೇಶದಲ್ಲಿ ನೋಡೋದಾದರೆ ನಾನು ನಿಮಗೆ 2-3 ಉದಾಹರಣೆ ಕೊಡ್ತೀನಿ. ನೀವೇನಾದರೂ ಹಿಂದೂಸ್ತಾನದ ಅತಿ ದೊಡ್ಡ ಕಂಪನಿಗಳನ್ನು ನೋಡಿದರೆ, ಕಾರ್ಪೊರೇಟ್ ಇಂಡಿಯಾಗಳನ್ನು ನೋಡಿದರೆ, ಅದಾನಿ, ಅಂಬಾನಿ ಅಂಥ ಕಂಪನಿಗಳು ಏನಿದಾವೆ ಅಂಥ 500 ದೊಡ್ಡ ಕಂಪನಿಗಳ ಲಿಸ್ಟ್ ತಗೊಳ್ಳಿ. ಅದರಲ್ಲಿ ಹಿಂದುಳಿದ ವರ್ಗದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಎಷ್ಟಿದ್ದಾರೆ ಅಂತ ಹುಡುಕಿ. ಅದರಲ್ಲಿ ನಿಮಗೆ ಯಾರು ಸಿಕ್ಕಿಲ್ಲ, ಒಬ್ಬರು ಸಿಗಲ್ಲ. ಅಲ್ಲಿರೋರಲ್ಲಿ 10% ಜನಸಂಖ್ಯೆ ಅವರೇ ಎಲ್ಲವನ್ನ ನಿಯಂತ್ರಿಸ್ತಾರೆ. ಅವರಿಗೆ ಬ್ಯಾಂಕಿನ ಎಲ್ಲ ಹಣ ಹೋಗುತ್ತೆ, ಎಲ್ಲ ನೌಕರಿಗಳು ಅವರಿಗೇ ಹೋಗುತ್ತೆ, ಬ್ಯೂರೋಕ್ರೆಸಿಯಲ್ಲಿ ಅವರಿಗೆ ಜಾಗ ಸಿಗುತ್ತೆ. ಬೇಕಿದ್ರೆ ನೀವು ಜುಡಿಷಿಯರಿಯನ್ನು ನೋಡಿ, ಅಲ್ಲೂ ಕೂಡ ಅವರಿಗೆ ಎಲ್ಲನೂ ಸಿಗುತ್ತೆ. ಸೇನೆಯಲ್ಲಿ ಕೂಡ ಅವರ ಕಂಟ್ರೋಲ್ ಇದೆ. मगर अगर आप देश को देखें, और मैं 2-3 उदाहरण देता हूं, अगर आप हिंदुस्तान के सबसे बड़ी कंपनियों को देखें, कॉर्पोरेट इंडिया को देखें, 500 सबसे बड़ी कंपनी की आप लिस्ट निकालिए और इसमें पिछड़ा, अति पिछड़ा, दलित, महादलित, अल्पसंख्यक, आदिवासी को ढूंढ के निकाल दीजिए. आपको कोई नहीं मिलेगा, आपको एक नहीं मिलेगा. सारे के सारे 10% आबादी में से आते हैं. सारा बैंक का धन उनको जाता है, सारी नौकरियां उनको जाती हैं, ब्यूरोक्रेसी में उनको जगह मिलती है. आप जुडिशरी देखिए, वहां भी उनको सब मिलता है. सेना में उनका कंट्रोल है. ಇದನ್ನ ಕೇಳಿ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವಾಗಲೂ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನ ಟಾರ್ಗೆಟ್ ಮಾಡ್ತಾರಲ್ವಾ, ಅದಾನಿ. ಈ ಅದಾನಿಯು ಕೂಡ ಅಲ್ಪಸಂಖ್ಯಾತ ಸಮುದಾಯದವರೇ. ಅವರ ಹೆಸರು ಅದಾನಿ. ಅವರು ಜೈನ ಸಮುದಾಯದವರು. ಅವರ ಜನಸಂಖ್ಯೆ ಈ ದೇಶದಲ್ಲಿ ಇರೋದು ಕೇವಲ 1%. ಹಾಗೆ ಅವರು ನಿಜವಾದ ಅಲ್ಪಸಂಖ್ಯಾತರು. ಅದೇ ರಾಹುಲ್ ಗಾಂಧಿ ಅವರ ದೃಷ್ಟಿಯಲ್ಲಿ ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸ್ಲಿಮರು. ರಾಹುಲ್ ಗಾಂಧಿ ಅವರೇ, ಒಂದು ಕಿವಿ ಮಾತು ನನ್ನ ಕಡೆಯಿಂದ, ಯಾರಾದರೂ ಅವರಿಗೆ ಕ್ಲೋಸ್ ಇದ್ದವರು ಇದ್ದರೆ ಎಚ್ಚರಿಸ್ಬಿಡಿ. ಹಿಂಗೆ ನೀವು ದೇಶವನ್ನು ಒಡೆಯೋಕೆ, ಜೆನ್ಸಿಗಳ ದಂಗೆ ಎಬ್ಬಿಸೋಕೆ ನೋಡ್ತಾನೆ ಇದ್ರೆ ಒಂದಲ್ಲ ಒಂದು ದಿನ ನಿಮ್ಮನ್ನ ಜನರೇ ದೇಶದಿಂದ ಒದ್ದು ಓಡಿಸದೇ ಇದ್ರೆ ಹೇಳಿ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.